ಯಾರಿಗೆ ಪೀನಟ್ ಬಟರ್ ಇಷ್ಟ ಆಗಲ್ಲ, ಯಾರಿಗೆ ಡಾರ್ಕ್ ಚಾಕ್ಲೇಟ್ ಇಷ್ಟ ಆಗಲ್ಲ, ಯಾರಿಗೆ ಡಾರ್ಕ್ ಚಾಕ್ಲೇಟ್ ಬಟರ್ ಇಷ್ಟ ಆಗಂಗಿಲ್ಲ, ಹನಿ ಜೇನುತುಪ್ಪ ಯಾರಿಗೆ ಇಷ್ಟ ಆಗಂಗಿಲ್ಲ, ಎಸ್ ಎಲ್ರಿಗೂ ಇಷ್ಟ ಆಗ್ತದ. ಮಕ್ಕಳಿಗಂತೂ ಪಂಚ ಪ್ರಾಣನೇ ಹೌದು. ಹಾಗಾಗಿ ಈ ವಿಡಿಯೋ ಮಾಡಕ ನಾ ಬಹಳ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದ್ರೆ ಈ ವಿಡಿಯೋನಾಗ ನಾನು ನಿಮಗ ಸೂಪರ್ ಟೇಸ್ಟಿ ಡಿಲಿಷಿಯಸ್ ಮತ್ತು ಹೆಲ್ದಿ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಅವು ಯಾವಂತಂದ್ರೆ ಡಾರ್ಕ್ ಚಾಕ್ಲೇಟ್ ನಟ್ ಬಟರ್ ಹಾಗೂ ಆಲ್ಮಂಡ್ ಬಟರ್ ಮತ್ತೆ ಹನಿ ಜೇನುತುಪ್ಪ ಹಾಗೆ ಪ್ರೋಟೀನ್ ಬಾರ್ಸ್. ಇವೆಲ್ಲ ಪ್ರಾಡಕ್ಟ್ಸ್ ವರ್ತ್ ರಿವ್ಯೂವಿಂಗ್ ಏನಂತ ಕೇಳಬಹುದು ನೀವು. ಎಸ್, ಯಾಕಂತಂದ್ರೆ ನಾವು ಮಾಮೀಸ್ ಏನ್ ಮಾಡ್ತಿರ್ತೀವಿ, ಮಕ್ಕಳಿಗೆ ಶುಗರ್ ಜಾಸ್ತಿ ಕೊಡಬಾರ್ದು ಅಂತಂದು ಅವರಿಗೆ ಶುಗರ್ದ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ ನ ಹುಡುಕ್ತಿರ್ತೀವಿ. ಅದಕ್ಕೆ ನಂಗೆ ಗೊತ್ತಾಯ್ತು ಮಾಮೀಸ್ ಏನ್ ಥಿಂಕ್ ಮಾಡ್ತಾರಂತ. ನಾನು ಹಂಗೆ ಥಿಂಕ್ ಮಾಡ್ತೀನಲ್ಲ. ಸೊ ಈ ಪ್ರಾಡಕ್ಟ್ ನಿಮಗೆ ಪಕ್ಕಾ ಹೆಲ್ಪ್ ಆಗ್ತದ. ಇದು ಡಾರ್ಕ್ ಚಾಕ್ಲೇಟ್ ನಟ್ ಬಟರ್. ನನಗೆ ಆಕ್ಚುಲಿ ಈ ರೋಸಿಯರ್ ಬ್ರ್ಯಾಂಡಿನ ಪ್ರಾಡಕ್ಟ್ಸೇ ತಗೋಬೇಕು. ಮತ್ತು ಈ ಪ್ರಾಡಕ್ಟ್ಸಿಗೆ ನಾ ಯಾಕೆ ಇಂಪ್ರೆಸ್ ಆದೆ ಅಂತಂದ್ರೆ ಶುಗರ್ ಯೂಸ್ ಮಾಡಿಲ್ಲ, ಎಲ್ಲೂ ಸಕ್ಕರೆ, ಅದ್ರ ಬದಲು ನ್ಯಾಚುರಲ್ ಸ್ವೀಟ್ನರ್ಸ್ ಯೂಸ್ ಮಾಡ್ಯಾರ. ಅದು ನಂಗೆ ಭಾಳ ಇಷ್ಟ ಆಯಿತು. ಅದ್ರ ಜೊತೆಗೆ ಕ್ಲೀನ್ ಆಗಿರೋ ಇಂಗ್ರೀಡಿಯೆಂಟ್ಸ್, ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ, ಅಡಿಟಿವ್ಸ್ ಇಲ್ಲ. ಮತ್ತು ಇನ್ನೂ ಒಂದು ಭಾಳ ಇಂಪ್ರೆಸಿವ್ ಅನ್ಸಿದ್ದು ಏನಂತಂದ್ರೆ ಆ್ಯಕ್ಚುಲಿ ಪ್ಯಾಕ್ ಓಪನ್ ಮಾಡಿದಾಗ ಗೊತ್ತಾಗ್ತದೆ ನಿಮಗೆ, ಅದ್ರ ಮೇಲೆ QR ಕೋಡ್ ಸ್ಕ್ಯಾನರ್ ಇದೆ. ಸೊ ಡೈರೆಕ್ಟ್ ಆಗಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ನಿಮಗೆ ಲ್ಯಾಬ್ ರಿಪೋರ್ಟ್ಸ್ ಡೈರೆಕ್ಟ್ ನಿಮ್ಮ ಫೋನಿಗೆ ಬರ್ತದ. ಸೊ ಅಷ್ಟು ಟ್ರಾನ್ಸ್ಪರೆಂಟ್ ಅದ. ಈ ಟ್ರಾನ್ಸ್ಪರೆನ್ಸಿ ಬಹಳನೇ ರೇರ್, ಹಾಗಾಗಿ ವರ್ತ್ ಅಪ್ರಿಷಿಯೇಟಿಂಗ್ ಅನ್ನಿಸ್ತು. ಸೊ ಇವಿಷ್ಟು ನನಗೆ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೇಕಂತ ಅನ್ಸೋದಕ್ಕೆ ಕಾರಣವಾಯಿತು. ಪ್ಲಸ್ ಯೂಸ್ ಮಾಡಿ ನೋಡಿದೆ. ನೀವು ಆ್ಯಕ್ಚುಲಿ ನಾನು ಒಂದು 2-3 ವಿಡಿಯೋದ ಹಿಂದಿನ ವಿಡಿಯೋ ನೋಡಿದ್ರಂದ್ರೆ ಡೇ ಇನ್ ಮೈ ಲೈಫ್ ವಿತ್ ಟ್ವಿನ್ಸ್ ಅಂತ ಮಾಡಿದ್ದೀನಿ ನೋಡ್ರಿ. ಆ ವಿಡಿಯೋ ನೀವು ನೋಡಿದ್ರಂದ್ರೆ ಆ ವಿಡಿಯೋದಾಗ ನಾನು ನಿಮಗೆ ತೋರಿಸಿದೆ. ಈ ಪ್ರಾಡಕ್ಟ್ಸ್ ಅವತ್ತೇ ಬಂದಿತ್ತು, ಪಾರ್ಸಲ್ ಹೀಗೆ ಬಂದದ ಅಂತ ಹೇಳಿದ್ದೆ ನಿಮಗೆ. ಆ ವಿಡಿಯೋದಾಗೂ ಪ್ರಾಡಕ್ಟ್ಸ್ ತೋರಿಸಿದ್ದೆ. ನಾನು ಇನ್ನೂ ಯೂಸ್ ಮಾಡಿಲ್ಲ, ಯೂಸ್ ಮಾಡಿದ್ಮೇಲೆ ರಿವ್ಯೂ ಹೇಳ್ತೀನಿ ಅಂತಂದಿದ್ದೆ. ಸೊ ಇವಾಗ ನಾನು ಯೂಸ್ ಮಾಡೋಕ್ಕಂತೂ ಆಲ್ಮೋಸ್ಟ್ 20 ಡೇಸ್ ಆಯಿತು. ನೀವು ನೋಡ್ತಿರೋ ಹಾಗೆ ನೋಡ್ರಿ, ಡಾರ್ಕ್ ಚಾಕ್ಲೇಟ್ ಆಲ್ಮೋಸ್ಟ್ ಖಾಲಿ ಆಗ್ಯದ. ಆಮೇಲೆ ಜೇನುತುಪ್ಪನೂ ಅಷ್ಟೇ, ಹನಿ ಆಲ್ಮೋಸ್ಟ್ ಇಷ್ಟ ಆಗ್ಯದ. ಆಮೇಲೆ ಆಲ್ಮಂಡ್ ಬಟರ್ ಆಲ್ಮೋಸ್ಟ್ ಇಷ್ಟು ಖಾಲಿ ಆಗಿದೆ. ಸೊ ಇವೆಲ್ಲನೂ ನಾನು ಯೂಸ್ ಮಾಡಿ ರಿವ್ಯೂ ಹೇಳ್ತಾ ಇದ್ದೀನಿ. ಆನೆಸ್ಟ್ ಆಗಿ ಜೆನ್ಯೂನ್ ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಏನಾದರೂ ಈ ಥರ ಆಲ್ಮಂಡ್ ಬಟರು, ಚಾಕ್ಲೇಟ್ ಬಟರು ಮಕ್ಕಳಿಗೋಸ್ಕರ ತಗೋಬೇಕಂತ ಅನ್ನಿಸ್ಲತ್ತಿತ್ತು, ಬಟ್ ಈ ಶುಗರ್ ಸಲುವಾಗಿ ಅಥವಾ ಪ್ರಿಸರ್ವೇಟಿವ್ ಸಲುವಾಗಿ ಅವಾಯ್ಡ್ ಮಾಡಿದ್ರಿ ಅಂತಂದ್ರೆ ಈ ವಿಡಿಯೋ ನಿಮಗೋಸ್ಕರ ಅದ. ಫಸ್ಟ್ ಪ್ರತಿ ಪ್ರಾಡಕ್ಟ್ಸ್ ಇಂದು ಯಾವ ರೀತಿ ಹೆಲ್ದಿಯಾಗಿ ಮಾಡಾರೋರು ಅಂತ ಹೇಳ್ತೀನಿ. ಆಮೇಲೆ ನ್ಯೂಟ್ರಿಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಸ್ವಲ್ಪ ಹೇಳ್ತೀನಿ. ಹಾಗೆ ಯಾವ ರೀತಿ ಯೂಸ್ ಮಾಡಬಹುದು ಅಂತಾನು ಹೇಳ್ತೀನಿ. ಆಮೇಲೆ ಪ್ರೈಸ್ ರೇಂಜ್ ಕೂಡ ಹೇಳ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ. ಅಂಡ್ ಇದೇ ತರ ಮಾಮ್ ಲೈಫ್ ಟಿಪ್ಸಿಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಫಸ್ಟ್ ಡಾರ್ಕ್ ಚಾಕ್ಲೇಟ್ ಪೀನಟ್ ಬಟರ್. ಇದರಲ್ಲಿ ಏನೇನು ಯೂಸ್ ಮಾಡ್ಯಾರ ಅಂತ ಅವ್ರು ಬರ್ದಾರ. ಆಲ್ಮಂಡ್ಸ್ ಮತ್ತು ಸಾಲ್ಟೆಡ್ ಪೀನಟ್ಸ್ ಹಾಗೆ ಹನಿ, ಕ್ಯಾಶೂಸ್, ಕೋಕೋವಾ. ಇದು ಮೇನ್ಲಿ ಫ್ರೀ ಫ್ರಮ್ ಪಾಮ್ ಆಯಿಲ್. ಇದು ತಯಾರು ಮಾಡಕ ಪಾಮ್ ಆಯಿಲ್ ಯೂಸ್ ಮಾಡೇ ಇಲ್ಲ ಅವರು. ಸೊ ದ್ಯಾಟ್ ಈಸ್ ದ ಪ್ಲಸ್ ಪಾಯಿಂಟ್. ಆಮೇಲೆ ನಾ ಹೇಳ್ದಂಗ ಎಲ್ಲಾನು ಪ್ರಾಡಕ್ಟ್ಸ್ ನ್ಯಾಚುರಲಿ ಸ್ವೀಟ್ ಅಂಡ್ ಅವ. ಸೊ ಇದ್ರಾಗ ಅವರು ರಾ ಹನಿ ಯೂಸ್ ಮಾಡ್ಯಾರ, ರಾ ಜೇನುತುಪ್ಪ ಯೂಸ್ ಮಾಡ್ಯಾರ. ರಿಫೈನ್ಡ್ ಶುಗರ್ ಇಲ್ಲ, ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ, ಅಡಿಟಿವ್ಸ್ ಇಲ್ಲ. ಸೊ ಇಷ್ಟು ಹೆಲ್ದಿ ಪಾರ್ಟ್ ಅಂತಾನೆ ಹೇಳ್ಬೋದು. ಮತ್ತು ಇದ್ರ ಟೆಕ್ಸ್ಚರ್ ವಿಷಯಕ್ಕೆ ಬಂದ್ರ ಓಪನ್ ಮಾಡಿದ ತಕ್ಷಣ ಎಷ್ಟು ಚಲೋ ಸ್ಮೆಲ್ ಬರ್ತದ. ಫುಲ್ ಆಲ್ಮಂಡ್ಸ್ ಸ್ಮೆಲ್ಲೇ ಬರ್ತದ. ಸೊ ಅದು ಒಂಥರ ಅಥೆಂಟಿಕ್ ಅನ್ನಿಸ್ತದ. ಆಮೇಲೆ ಟೆಕ್ಸ್ಚರ್ ಅಂತೂ ಭಾಳನೇ ಕ್ರೀಮಿ ಆಗದ, ಸ್ಮೂತ್ ಅದ. ಮಕ್ಕಳು ಇಷ್ಟಪಡ್ತಾರ, ಅವ್ರು ಇಷ್ಟಪಡೋ ಥರ ಕ್ರೀಮಿ ಸ್ಮೂತ್ ಟೆಕ್ಸ್ಚರ್ ಅದ. ಇದನ್ನ ನೀವು ಬ್ರೆಡ್ ಟೋಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ತಿನ್ಬೋದು. ಮಕ್ಕಳಿಗೂ ಆ ರೀತಿ ಮಾಡಿಕೊಡ್ಬಹುದು. ಪ್ಲಸ್ ಚಪಾತಿ ಜೊತೆ ಇದನ್ನ ಹಚ್ಬಿಟ್ಟು ರೋಲ್ ಮಾಡಿ ಕೊಡಬಹುದು. ನ್ಯೂಟ್ರಿಷನಲ್ ಪಾಯಿಂಟ್ ಆಫ್ ವ್ಯೂಗೆ ಬಂದ್ರೆ ಇದರಲ್ಲಿ ಪ್ರೋಟೀನ್ಸ್, ಹೆಲ್ದಿ ಫ್ಯಾಟ್ಸ್ ಹಾಗೂ ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿದೆ. ಸೊ ಬೇರೆ ಮಾರ್ಕೆಟ್ ಅಲ್ಲಿ ಏನ್ ಪ್ರಾಡಕ್ಟ್ ಸಿಗ್ತಾವಲ್ಲ ಆ ಚಾಕ್ಲೇಟ್ ಸ್ಪ್ರೆಡ್ ಗಿಂತ ಇದು ವೇ ಬೆಟರ್ ಅಂತಾನೆ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇದರ ಪ್ರೈಸ್ ರೇಂಜ್ ಬಂದ್ಬಿಟ್ಟು 430 ರೂಪೀಸ್ ಅದ. ಸೊ ಒಂದ್ಸಲ ತಗೊಂಡ್ರೆ ಆರಾಮ್ಸೆ 1-2-3 ಮಂತ್ಸ್ ಅಂತೂ ಆಗ್ತದ. ನೀವು ಚಾಕ್ಲೇಟ್ ಲವರ್ಸ್ ಆಗಿದ್ದು ಸ್ವಲ್ಪ ಅದರಲ್ಲಿ ನ್ಯೂಟ್ರಿಷಿಯಸ್ ಟ್ವಿಸ್ಟ್ ಬೇಕಾಗಿತ್ತಂದ್ರೆ ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಆಲ್ಮಂಡ್ ಬಟರ್.
ಇದರಲ್ಲಿ ಆಲ್ಮಂಡ್ಸ್ ಹಾಗೂ ಸಾಲ್ಟೆಡ್ ಜಾಗರಿ ಯೂಸ್ ಮಾಡ್ಯಾರ. ಸೊ ಹೆಲ್ದಿ ವೈಸ್ ನೋಡ್ಬೇಕಂದ್ರೆ ಯಾವುದೇ ರೀತಿ ಶುಗರ್ ಇಲ್ಲ. ಅವರು ಮಿನಿಮಲಿ ಸ್ವೀಟನ್ ಮಾಡ್ಯಾರ, ಅದನ್ನು ಜಾಗರಿ ಯೂಸ್ ಮಾಡಿ. ಜಾಸ್ತಿ ಸ್ವೀಟ್ ಅನ್ಸಲ್ಲ. ಈವನ್ ಅದೊಂದು ಡಾರ್ಕ್ ಚಾಕ್ಲೇಟು ಅಷ್ಟೇ ಬಹಳ ಸ್ವೀಟ್ ಅನ್ಸಂಗಿಲ್ಲ. ಇದನ್ನು ಬಹಳ ಸ್ವೀಟ್ ಮಾಡಿಲ್ಲ, ನಾಲ್ಗೆಗೆ ಹಿತವಾಗಿ ಆಗಸ್ಟ್ ಸ್ವೀಟ್ ಮಾತ್ರ ಇದೆ. ಸೊ ಮಿನಿಮಲಿ ಸ್ವೀಟ್ ಅಂಟಿದೆ, ಅದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಅನ್ಬಹುದು. ನೆಕ್ಸ್ಟ್ ಇದು ಒಂಥರ ಎನರ್ಜಿ ಬೈಟ್ ತರ ಕೆಲಸ ಮಾಡ್ತದ. ಸೊ ಮಾಮ್ಸ್, ನೀವು ಜಿಮ್ಮಿಗೆ ಹೋಗಿ ಬಂದಿದ್ರಿ ಅಥವಾ ಬಹಳ ಹೊತ್ತು ಏನೋ ಕೆಲಸ ಮಾಡಿ ಎನರ್ಜಿ ಲೋ ಫೀಲ್ ಆಗ್ಲತ್ತಿತ್ತಂದ್ರೆ ಇದು ಒಂದು ಸ್ಪೂನ್ ತಗೊಂಡ್ರ ಇದು ಒಂಥರ ಎನರ್ಜಿ ಬೈಟ್ ತರನೇ ಕೆಲಸ ಮಾಡ್ತದ. ಬಿಕಾಸ್ ಇದರಿಂದ ನಿಮ್ಗೆ ವೈಟಮಿನ್ ಇ, ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಸಿಗ್ತದ. ಬಿಕಾಸ್ ಇದ್ರಾಗ ಬಾದಾಮ್ ಯೂಸ್ ಮಾಡ್ಯಾರ. ಆಮೇಲೆ ಇದನ್ನ ನೀವು ಹೇಗೆಲ್ಲ ಯೂಸ್ ಮಾಡ್ಬೋದು ಅಂದ್ರೆ ಸ್ಮೂದೀಸ್ನಾಗ ಹಾಕೊಡ್ಬೋದು, ಮಕ್ಕಳಿಗೆ ಸ್ಮೂದಿ ಪ್ರಿಪೇರ್ ಮಾಡಿದಾಗ, ಅಥವಾ ಹಾಗೇನೂ ತಿನ್ಬೋದು, ಅಥವಾ ಸ್ಪ್ರೆಡ್ ಥರನೂ ಯೂಸ್ ಮಾಡ್ಬೋದು ಚಪಾತಿ ಜೊತೆ. ಬಟ್ ಚಪಾತಿ ಜೊತೆ ಇದು ಅಷ್ಟೊಂದು ಟೇಸ್ಟ್ ಆಗಿ ಅನಿಸಿಲ್ಲ. ನನ್ನ ಮಕ್ಕಳಿಗೋಸ್ಕರ ಯೂಸ್ ಮಾಡಿದ್ನಲ್ಲ, ಡಾರ್ಕ್ ಚಾಕ್ಲೇಟ್ ಬಟರ್ ಟೇಸ್ಟ್ ವೆಲ್ ಕಂಪೇರ್ಡ್ ಟು ದಿಸ್ ಚಪಾತಿ ಜೊತೆ. ಬ್ರೆಡ್ ಜೊತೆ ಚೆನ್ನಾಗಿ ಅನ್ಸುತ್ತೆ, ಬ್ರೆಡ್ ಜೊತೆ ಯೂಸ್ ಮಾಡ್ಬೋದು, ಅಥವಾ ಸ್ಮೂದಿನಾಗ ಹಾಕ್ಬೋದು, ಅಥವಾ ಡಿಪ್ ಥರನೂ ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಪ್ಯೂರ್ ಆಲ್ಮಂಡ್ ಟೇಸ್ಟೇ ಬರ್ತದೆ. ನೀವು ಟೇಸ್ಟ್ ಮಾಡ್ಬೇಕಾದ್ರೆ ನಂತರ ಶೇಂಗಾ ಮತ್ತೆ ಬಾದಾಮಿ ತಿನ್ನಗತ್ತಿನೇನೋ ಅನ್ನೋ ಹಾಗೆ ಫೀಲಿಂಗ್ ಇರ್ತದೆ. ಟೆಕ್ಸ್ಚರ್ ಸ್ವಲ್ಪ ಆಲ್ಮಂಡ್ಸ್ ಎಲ್ಲ ಕ್ರಂಚಿ ಕ್ರಂಚಿ ಬಾಯಿಗೆ ಸಿಗೋ ತರ ಇದೆ. ಸ್ಮೂತ್ ಟೆಕ್ಸ್ಚರ್ ಅದ, ಅಂದ್ರೆ ಫುಲ್ ಫೈನ್ ಸ್ಮೂತ್ ಇಲ್ಲ, ಅದು ಡಾರ್ಕ್ ಚಾಕ್ಲೇಟ್ ಇದ್ದಂಗ. ಇದು ಸ್ವಲ್ಪ ರಫ್ ಆಗ್ಯದ. ಸೊ ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಸ್ಪ್ರೆಡ್ ಥರನೂ ಯೂಸ್ ಮಾಡ್ಬೋದು, ಹಾಗೇನು ತಗೋಬಹುದು. 1 ಬೈಟ್ 2 ಬೈಟ್ಸ್. ಇದರ ಪ್ರೈಸ್ ರೇಂಜ್ ಬಂದ್ಬಿಟ್ಟು 565 ರುಪೀಸ್ ಅದ. ಸೊ ಜಾಸ್ತಿನೇ ಅದ, ಬಟ್ ಆ ರೇಟ್ ತಕ್ಕಂಗ ಈ ಪ್ರಾಡಕ್ಟ್ ಅದ. ಬಿಕಾಸ್ ನೀವು ಅದನ್ನ ಕಂಡ್ಕೋಬಹುದು ತರಿಸಿದ್ರಂದ್ರ ಓಪನ್ ಮಾಡಿದ ತಕ್ಷಣ ನಿಮಗದು ಬಾದಾಮ್ದೇ ಸ್ಮೆಲ್ ಬರ್ತದ, ಆಮೇಲೆ ಅದರದ್ದೇ ಟೇಸ್ಟ್ ಬರ್ತದ. ಸೊ ಅಥೆಂಟಿಕ್ ಟೇಸ್ಟ್ ಅದ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನೆಕ್ಸ್ಟ್ ಹನಿ ಅಂದ್ರೆ ಜೇನುತುಪ್ಪ. ಇದು ಆಕ್ಚುಲಿ ಜಿಂಜರ್ ಹನಿ ಅದ, ಅಂದ್ರೆ ಇದ್ರಾಗ ಹನಿ ಜೊತೆ ಜಿಂಜರ್ ಎಕ್ಸ್ಟ್ರಾಕ್ಟ್ ಕೂಡ ಹಾಕಿದಾರ. ಇದು ಪರ್ಫೆಕ್ಟ್ ಫಾರ್ ಮಾಮ್ಸ್ ಅಂತ ಹೇಳ್ಬೋದು, ಮಕ್ಕಳಿಗೂ ಯೂಸ್ ಮಾಡಬಹುದು. ಪರ್ಫೆಕ್ಟ್ ಫಾರ್ ಮಾಮ್ಸ್ ಯಾಕಂತಂದ್ರೆ ಈಗ ವೇಟ್ ಲಾಸ್ಗೋಸ್ಕರ ಟ್ರೈ ಮಾಡತ್ತಿದ್ರಿ ನೀವು ಅಂತಂದ್ರೆ, ಅಥವಾ ಡೈಜೆಷನ್ ಎಲ್ಲ ಚಂದ ಇಂಪ್ರೂವ್ ಆಗಬೇಕು, ಇಡೀ ದಿನ ಡೈಜೆಷನ್ ಸರಿಗಿರ್ಬೇಕು ಅಂತಂದಾಗ ಬೆಳಿಗ್ಗೆ ಇದು ವಾರ್ಮ್ ವಾಟರ್, ಲೆಮನ್, ಸ್ವಲ್ಪ ಇದ್ರ ಜಿಂಜರ್ ಇರೋದ್ರಿಂದ ಅದು ಡೈಜೆಷನ್ಗೆಲ್ಲ ಚೆನ್ನಾಗಿ ಸ್ಮೂತ್ ಮಾಡಿಡಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಈ ಜಿಂಜರ್ ಹನಿ ಆ ತರ ಯೂಸ್ ಮಾಡಬಹುದು. ನಾನು ಬೆಳಿಗ್ಗೆ ತಕ್ಷಣ ಸ್ವಲ್ಪ ಬೆಚ್ಚಗೆ ನೀರು, ನಿಂಬು ಮತ್ತೆ ಇದು 1 ಸ್ಪೂನ್ ಹನಿ ಹಾಕೊಂಡು ಯೂಸ್ ಮಾಡಿ ನೋಡಿದ್ದೆ. ಟೇಸ್ಟ್ ವೆರಿ ಗುಡ್. ಆಮೇಲೆ ಇದು ಬಹಳ ನ್ಯಾಚುರಲ್ ಆಗ್ನು ಅನಿಸ್ತದ, ಬಹಳನೇ ಸ್ವೀಟ್ ಆಗಿಲ್ಲ. ಬಿಕಾಸ್ ಬೇರೆ ಬೇರೆ ಹನಿಗಳನ್ನು ಟ್ರೈ ಮಾಡಿ ನೋಡಿನಿ, ಬಹಳ ಎಕ್ದಮ್ ಸ್ವೀಟ್ ಅನಿಸ್ತವ, ಅದು ನ್ಯಾಚುರಲ್ ಆಗಂತ ಅನ್ಸಂಗೇ ಇಲ್ಲ. ಬಟ್ ಇದು ಆ ತರ ಏನು ಅನ್ಸಿಲ್ಲ ನನಗ. ಚಲೋ ಅನ್ಸದ, ಟೇಸ್ಟು ಚೆನ್ನಾಗಿದ. ಮತ್ತು ಇಲ್ಲಿ ನ್ಯೂಟ್ರಿಷನಲ್ ಇನ್ಫಾರ್ಮೇಶನ್ ಬರ್ದಾರಲ್ಲ, ಅದ್ರಾಗ ನೋಡ್ಬೋದು ಶುಗರ್ ನಿಲ್, ಏನೂ ಇಲ್ಲ. ಸೊ ಸೋಡಿಯಂ ಕೂಡ ಏನೂ ಇಲ್ಲ. ನ್ಯಾಚುರಲ್ ಹನಿ ಅಂಡ್ ನ್ಯಾಚುರಲ್ ಜಿಂಜರ್ ಎಕ್ಸ್ಟ್ರಾಕ್ಟ್ ಅಂತದ. ಸೊ ವರ್ತ್ ಬೈಯಿಂಗ್ ಅಂಡ್ ವರ್ತ್ ಟ್ರೈಯಿಂಗ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಇದ್ರದ್ದು MRP ಬಂದ್ಬಿಟ್ಟು 370 ರುಪೀಸ್ ಅದ. ಸೊ ಈ ಥರದ್ ಒಂದು ಬಾಟಲ್ ಆರಾಮ್ಸೆ 1-2 ತಿಂಗಳು ಹೋಗ್ತದ. ಜೇನುತುಪ್ಪ ನ್ಯಾಚುರಲ್ ಆಗಿ ಇಮ್ಯುನಿಟಿನ ಬೂಸ್ಟ್ ಮಾಡ್ತದ. ಸೊ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನೀವು. ನೆಕ್ಸ್ಟ್ ಪ್ರೋಟೀನ್ ಬಾರ್ಸ್. ಆಕ್ಚುಲಿ ಒಳಗೆಲ್ಲ ಖಾಲಿ ಆಗ್ಬಿಟ್ಟವ. ಈ 1 ಬಾಕ್ಸ್ ಅಲ್ಲಿ 3 ಬಾರ್ಸ್ ಇದ್ವು. ಖಾಲಿ ಆಗೋದಿಲ್ಲ ಅಂದ್ರೆ ತೆಗೆದು ತೋರಿಸ್ತಿದ್ದೆ ನಾನು. ಈ ಪ್ರೋಟೀನ್ ಬಾರ್ ಅಲ್ಲಿ ಶುಗರ್ ಇಲ್ಲ, ಪ್ರಿಸರ್ವೇಟಿವ್ಸ್ ಏನೂ ಇಲ್ಲ, ಗ್ಲೂಟೆನ್ ಫ್ರೀ ಅದ, ಆಮೇಲೆ ಏನೂ ಫ್ಲೇವರ್ಸು ಕಲರ್ಸ್ ಆ್ಯಡ್ ಮಾಡಿಲ್ಲ. ಸೊ ನ್ಯಾಚುರಲ್ ಆಗದ. ಆಮೇಲೆ ಈಗ ಕ್ವಿಕ್ ಆಗಿ ಏನಾದರೂ ಬೇಕಾದಾಗ, ಈಗ ವರ್ಕಿಂಗ್ ಮಾಮ್ಸ್ ಆಗಿದ್ರ ಅಂದ್ರೆ ಕ್ವಿಕ್ ಆಗಿ ಹಸಿವೆ ನೀಗ್ಸಕ್ಕೆ ಏನಾದರೂ ಬೇಕಾಗಿತ್ತಂದ್ರೆ ಇದು 1 ಪ್ರೋಟೀನ್ ಬಾರ್ ತಗೋಬಹುದು. ಇದು ಒಂಥರ ಇನ್ಸ್ಟಂಟ್ ಎನರ್ಜಿ ಬೂಸ್ಟ್ ಮಾಡ್ತದೆ. ಅದರಿಂದ ಸ್ವಲ್ಪ ಪ್ರೋಟೀನ್ ಹಾಗೂ ಫೈಬರ್ ಸಿಗ್ತದ. ಬೇರೆ ಬಿಸ್ಕೆಟ್ಸ್, ಕುಕೀಸ್ ತರ ಕಂಪೇರ್ ಮಾಡಿದ್ರೆ ದಿಸ್ ಒನ್ ಇಸ್ ಬೆಟರ್ ಅಂತ ಅನಿಸ್ತದ ನನಗೆ. ಜಾಸ್ತಿ ಸ್ವೀಟ್ನೂ ಇಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆಮೇಲೆ ಇದ್ರ ರೇಟಿನ ವಿಷಯಕ್ಕೆ ಬಂದ್ರೆ 290 ರುಪೀಸ್ ಅದ. ಪ್ಯಾಕೇಜಿಂಗ್ನು ಭಾಳ ಚಲೋ ನೀಟಾಗಿ ಮಾಡ್ಕಳ್ಸಾರ. ಓವರ್ ಆಲ್ ನನಗೆ ಈ ರೋಸಿಯರ್ ಬ್ರ್ಯಾಂಡಿಂದ ಪ್ರಾಡಕ್ಟ್ಸ್ ಏನೇನು ತರಿಸಿದೆ ಎಲ್ಲನೂ ಇಷ್ಟ ಆಯಿತು. ಬಟ್ ಅದರಲ್ಲೂ ನನ್ನ ಟಾಪ್ ಫೇವ್ರೇಟ್ ಇದು ಡಾರ್ಕ್ ಚಾಕ್ಲೇಟ್ ನಟ್ ಬಟರ್. ಇದು ಭಾಳನೇ ಇಷ್ಟ ಆಯಿತು. ಟೇಸ್ಟ್ ವೆರಿ ಗುಡ್. ನೀವು ಟ್ರೈ ಮಾಡಿದ್ರೆ ನೀವು ಬಿಡಂಗಿಲ್ಲ. ಹೆಲ್ದಿ ಟ್ವಿಸ್ಟು ಅದ ಅಲ್ಲ, ಏನು ಅಡಿಟಿವ್ಸ್ ಇಲ್ಲ. ಸೊ ಶುಗರ್ ಇರಲ್ಲ, ನ್ಯಾಚುರಲಿ ಸ್ವೀಟ್ ಅದ. ಸೊ ಯಾವುದೇ ಒಂದು ಗಿಲ್ಟ್ ಇರಲಾರ್ದೆ ಗಿಲ್ಟ್ ಫ್ರೀ ಆಗಿ ಇದನ್ನ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಈಗೆಲ್ಲ ಪ್ರಾಡಕ್ಟ್ಸ್ ತೋರಿಸಿದ್ನಲ್ಲ, ನೀವು ಏನು ಟ್ರೈ ಮಾಡ್ತಿದ್ರಂದ್ರೆ ಯಾವ ಟ್ರೈ ಮಾಡ್ಬೇಕಂತ ಅನ್ಕೊಂಡಿರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ.
ಮತ್ತು ಬಿಫೋರ್ ನೀವು ಮೊದಲೇ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾವುದಾದ್ರೂ ಟ್ರೈ ಮಾಡಿದ್ರು ಅಂದರೆ ಯಾವ್ದು ಮಾಡಿರಿ ರೋಸಿಯರ್ ಬ್ರ್ಯಾಂಡಿನ ಪ್ರಾಡಕ್ಟ ಮತ್ತು ಅದೇ ಹೆಂಗದ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಹಾಗೆ ನನಗೆ ಅಷ್ಟಕ್ಕಷ್ಟೇ ಇಷ್ಟ ಆಗಿದ್ದು ಯಾವುದು ಅಂತಂದ್ರೆ ಅದು ಪ್ರೋಟೀನ್ ಬಾರ್ಸ್. ನನಗದು ಪ್ರೈಸ್ ಜಾಸ್ತಿ ಅನ್ಸಿತ್ತು, ಬರೋದು 3 ಬಾರ್ಸ್. ನೀವು ಏನಾದರೂ ಹೆಲ್ದಿ ಆಗಿರುವಂಥದ್ದು, ಟೇಸ್ಟಿ ಆಗಿರುವಂಥದ್ದು ಯಾವ್ದಾರೆ ಪ್ರಾಡಕ್ಟ್ಸ್ ಟ್ರೈ ಮಾಡಿ ನೋಡಬೇಕು ಅಂತ ಅನ್ಕೊಳತ್ತಿದ್ರ ಅಂದ್ರೆ ಈ ರೋಸಿಯರ್ ಬ್ರ್ಯಾಂಡಿನ ಪ್ರಾಡಕ್ಟ್ಸ್ ವರ್ತ್ ಟ್ರೈಂಗ್ ಅಂತಾನೆ ಹೇಳಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗೆ ಅನಿಸ್ತು ಅಂತ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.